ಏನಂತಾನ ಪತ್ರಿ ಸಾರ್ ಕೂಡ ಏನಂತಾನಂದ್ರೆ ತಿಂಡಿ ఒక ಗಂಟ್ಲು ಜೀರ್ಣ ಮಾಡಿ ಅಂತಾನ. ಅಂದ್ರೆ ಊಟ ಮಾಡಿದ್ರೆ 1 ತಾಸ್ನಾಗ ಜೀರ್ಣ ಆಗಿರ್ಬೇಕು. ಅಂದ್ರೆ ನೋಡ್ರಿ, ಈಗ 1 ತಾಸ ಇದ್ರೆ 3 ತಾಸಿನ ಒಳಗನ ಜೀರ್ಣ ಆಗಿರ್ಬೇಕು. ಬೆಳಿಗ್ಗೆ ಉಂಡು ರಾತ್ರಿ ಆದ್ರೂ ಕೂಡ ನಮಗೆ ಮಧ್ಯಾಹ್ನ 3 ಗಂಟೆ ಆದ್ರೂ ಹಸುವಾಗಿಲ್ಲ ಅಂದ್ರೆ ತಿನೇದಿ ఒక ರೋಗము ಅಂತಾನ. ಅಂದ್ರೆ ಊಟ ಮಾಡೋದು ಒಂದು ರೋಗ ಅಂತ. ಅಂದ್ರೆ ಊಟ ಮಾಡೋದ್ರಿಂದ ಏನೋ ಬಂದಿತ್ತ ರೋಗ ಅಂತ ನನಗೆ ತಪನ ಸ್ಟಾರ್ಟ್ ಆಗ್ತಿತ್ತು ಸ್ಟಾರ್ಟಿಂಗ್. ಅಂದ್ರೆ ಸಾರ್ ಹೇಳಿದ್ದು ಪ್ರತಿಯೊಂದು ನಾನು ಗಮನಿಸ್ತಾ ಇದ್ದೆ. ತಿನೇದಿ ఒక ರೋಗము ಅಂತಾನ. ಊಟ ಮಾಡೋದು ಒಂದು ರೋಗ ಇದ್ದಂಗ ಅಂತ. ನೋಡ್ರಿ, ನಾನು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ 5 ರೊಟ್ಟಿ ರಾತ್ರಿ ಎಲ್ಲಿದ್ದ ಅನ್ನ ಉಂಡ್ರೆ ಏನಂತಾನ, ಪಶುಕೇಶ ಅನ್ನಂ ತಿಂಟಿ ಪಶು ಆಯ್ತಾವಯ್ಯ ಮನುಷ್ಯ ಎಲ್ಲ ಆಯ್ತಾವು ಅಂತ. ಅಂದ್ರೆ ಆಕಳಕ್ ಹಾಕೋ ಅನ್ನ ನಾವು ಉಂಡ್ರೆ ಆಕಳ ಆಗ್ತೀವಿ, ಮನುಷ್ಯ ಹಂಗಾಗ್ತೀನಿ, ನೀನ್ ಧ್ಯಾನ ಹೆಂಗಾಗ್ತಿ, ಮತ್ತೆ ರಾತ್ರಿ ಎಲ್ಲ ಧ್ಯಾನಕ್ಕೆ ಕುಂದಿರ್ತೀನಿ ಅಂತಿ. ಅಂದ್ರೆ ನಾವು ಬಿಸಿ ಬಿಸಾಯಿ ಊಟ ಮಾಡ್ಬೇಕು. ಆಗ ನಾನು ಅವಾಗ ಕೂಡ ನಾನು ಏನ್ ಹೇಳಿದೆ ಮನೆಯಲ್ಲಿ, ನಾನು ಯಾವುದೇ ಕಾರಣಕ್ಕ ನೋಡಮ್ಮ, ನಾನು ಬಿಸಿ ಬಿಸಿಯಾಗಿ ಊಟ ಮಾಡ್ತೀನಿ, ನಾನು ತನ್ನೊಂದು ಗಿಣೊಂದು ಉಣ್ಣಲ್ಲ. ಅಂದ್ರೆ ಈಗ ಅದಕ್ಕ ಎಕ್ಸ್ಪೈರಿ ಡೇಟ್ ಆಗುತ್ತೆ. 6 ತಾಸ್ ಮೇಲೆ ಎಕ್ಸ್ಪೈರಿ ಡೇಟ್ ಆಗುತ್ತೆ. ಆಕ್ಚುಲಿ 3 ತಾಸೆ, ಏನಂದ್ರೆ ಲಾಸ್ಟ್ ಅಂದ್ರೆ 5 ತಾಸು 6 ತಾಸು ಲೆಕ್ಕ. ನೋಡ್ರಿ, 6 ತಾಸ್ ಮೇಲೆ ಯಾರು ಅಂತಾರೋ ತಮಗುಣನಲ್ಲಿ ಬರ್ತಾರೆ. ಮತ್ತೆ ಮೂರ್ಖತ್ವಂನಲ್ಲಿ ಇರೋ ತಮಗುಣ ಅಂತಾರ ಅದನ್ನ. ಆ ತಮಗುಣ ಬಂದಾಗ ಮತ್ತೆ ನಮ್ಮ ಗುಣ ಚೇಂಜ್ ಆಗಲ್ಲ, ನಮ್ಮ ಭಾವನೆ ಚೇಂಜ್ ಆಗಲ್ಲ, ನಮ್ಮ ದೃಷ್ಟಿ ಚೇಂಜ್ ಆಗಲ್ಲ, ನಮ್ಮ ಕಿವಿಗೂ ಚೇಂಜ್ ಆಗಲ್ಲ, ಪ್ರತಿಯೊಂದು ಯಾವುದು ಚೇಂಜ್ ಆಗಲ್ಲ. ಅದಕ್ಕೋಸ್ಕರಾಗಿ ಸಾರ್ ಪದೇ ಪದೇ ಬಹಳ ಹೇಳೋದು ಆಹಾರ ಮೇಲೆ ಡಿಪೆಂಡ್ ಜಾಸ್ತಿ. ಅದಕ್ಕೋಸ್ಕರಾಗಿ ಆ ಸಾರ್ ಹೇಳೋದು ನನಗೆ ಕೂಡ ಬಹಳ ಇನ್ಸ್ಪೈರ್ ಆಗಿ ಇಷ್ಟ ಆಯ್ತು. ಅಂದ್ರೆ ಈ ತರ ಯಾರು ಹೇಳಕ್ಕಾಗಲ್ಲ. ಮತ್ತೆ ನಾವು ಇಷ್ಟು ರ್ಯಾಲಿ ಹೋಗ್ತಿವಿ, ಎಲ್ಲ ಹೋಗ್ತಿವಿ, ಎಲ್ಲಿ ಸಿಕ್ಕರೆ ಅಲ್ಲಿ ಊಟ ಮಾಡೋದು, ಹ್ಮ್ ಎಲ್ಲಿ ಇದೆಲ್ಲ ಮಾಡಿದಾಗ ನಮ್ಮ ಗುಣ ಪರಿವರ್ತನ ಚೇಂಜ್ ಆಗಲ್ಲ. ಆ ಪರಿವರ್ತನೆ ಚೇಂಜ್ ಆಗಿ ಅಂದ್ರೆ ಸಾರ್ ಇಮಿಡಿಯೇಟ್ಲಿ ಗೊತ್ತಿಡ್ಬಿಡ್ತಾನೆ, ನೀ ಪರಿವರ್ತನ ಚೇಂಜ್ ಕಾಲಿರೋದು ಅಂತ. ಅಂದ್ರೆ ನಮ್ಮ ಪರಿವರ್ತನೆ ಚೇಂಜ್ ಆಗಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ.